ನಮ್ದೇ ಹವಾ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ನೀವು ಆಲ್ರೆಡಿ ನೋಡ್ತಿದ್ದೀರಾ ನನ್ನ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದು ಯಾಕೆ ಅಂತಂದರೆ ನಮ್ಮ ಅಕ್ಕಂದು ಮದುವೆ ಇವತ್ತು. ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಹೋಗಿ ಕಲಶ ಇಟ್ಕೊಬೇಕಂತ ನಮ್ಮ ಕಡೆ ಏನಂತ ಸಂಪ್ರದಾಯ. ಸೊ ಅದನ್ನೆಲ್ಲ ಮಾಡೋಣ, ತೋರಿಸ್ತೀನಿ ನಿಮಗೆ ಇನ್ ಡೀಟೇಲ್ ನಾವೇನೇನು ಮಾಡ್ತೀವಿ ಅಂತ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ತಡ ಮಾಡೋದು ಬೇಡ. ಸೊ ನೀವೆಲ್ಲಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಅಮ್ಮ ಇಟ್ಕೋ. ಮೇಲಿಂದ ಕೆಳಗೆ ತೋರ್ಸಮ್ಮ. ಫುಲ್ಲು ಕೆಳಗೆ ಓಕೆ, ತೋರಿಸು ಮೇಲೆ. ನಮ್ದು ಇನ್ನೋಸೆಂಟ್ ಮಮ್ಮಿ. ಮದುವೆ ಆಗ್ತಿರೋದು ಆರ್.ಎನ್. ಶೆಟ್ಟಿ ಹಾಲ್, ತುಂಬಾ ಫೇಮಸ್ ಹಾಲ್ ಅದು ಕುಂದಾಪುರದಲ್ಲಿ. ಸೊ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಅಮ್ಮ ಆಂಟಿ ಐಶು ಇಲ್ಲ ಇದ್ದಾರೆ. ಹಾಯ್. ಸೊ ಎಲ್ಲ ರೆಡಿ ಆಗಿದ್ದಾರೆ. ಎಲ್ಲರದು ತೋರಿಸ್ತೀನಿ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅಂತಂದು. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಸ್ವಲ್ಪ ಅರ್ಜೆಂಟ್ ಆಗಿದೆ. ಸೊ ಮೇಕಪ್ ಎಲ್ಲ ಹೇಗಾಯಿತು ಏನು ಅಂತ ಗೊತ್ತಿಲ್ಲ. ನೀವು ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಚೆನ್ನಾಗಾಗಿದ್ದಾನ ಅಂತ. ಪರ್ಸ್ನಲ್ ಆಗಿ ನನಗೆ ಇಷ್ಟ ಆಯಿತು. ಈ ಸೀರೆ ಅಮ್ಮಂದು. ಸೊ ಅಮ್ಮನ ಸೀರೆ ನಾನು ಉಟ್ಟಿದ್ದೀನಿ. ಆ್ಯಂಡ್ ಬ್ಲೌಸ್ ನಂದು. ಇಲ್ಲಿ ಟ್ರಾಲ್ ಮಾಡ್ತಿದ್ದಾರೆ ಬ್ಲೌಸ್ ಆಗಬೇಕಲ್ಲ ಅಂತ. ಬ್ಲೌಸ್ ಇದು ನಂದು ಮತ್ತು ಸೀರೆ ಅಮ್ಮಂದು. ಅಲ್ಲಿಗೆ ಹೋಗ್ಬಿಟ್ಟು ಹಾಲ್ನಲ್ಲಿ ಮತ್ತೆ ಸಿಗ್ತೇನೆ. ಇದೇ ಆರ್.ಎನ್. ಶೆಟ್ಟಿ ಹಾಲ್. ಇವಾಗ ನಾವು ಜಸ್ಟ್ ಹಾಲ್ಗೆ ಎಂಟರ್ ಮಾಡ್ತಿದ್ವಿ. ಚಿಕ್ಕಪ್ಪ ಕಾರ್ನ ಪಾರ್ಕಿಂಗ್ ಮಾಡಿ ಬರ್ತಾರೆ, ನಾವು ಒಳಗೆ ಹೋಗೋಣ. ನಮ್ಮ ಅಣ್ಣವರೆಲ್ಲ ಇದ್ದಾರೆ, ಅಣ್ಣ ಕಸಿನ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಮದುವೆ ಹಾಲಿಗೆ ಬಂದಿದ್ದೀವಿ. ಅಕ್ಕ ಅವರೆಲ್ಲ ರೆಡಿ ಆಗಿದ್ದಾರೆ. ಇವಾಗ ನಮ್ದೇ ಹವಾ. ಮದ್ವೆ ಮನೆ ಅಂದ್ರೆ ಇಷ್ಟಾದ್ರೂ ಹವಾ ಇರ್ಲೇಬೇಕು ತಾನೆ, ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನಮ್ಮ ಮಾಮಿ ಅವರೆಲ್ಲ ರೆಡಿ ಆಗಿದ್ದಾರೆ. ನೀವು ನೋಡ್ತಿರೋ ಹಾಗೆ ಮದುವೆ ಹೆಣ್ಣು ಬರೋಕ್ಕಿಂತ ಮುಂಚೆ 9 ಕಲಶ ಇಟ್ಕೊಂಡು 9 ಹೆಣ್ಮಕ್ಳು ಮುಂದೆ ಹೋಗಬೇಕು. ಸೊ ಅದೇ ನಡೀತಿದೆ. Here comes the star of the show, ಮುದ್ದಿನ ಮದುಮಗಳು. Isn't she beautiful? ಇದೆಲ್ಲ ಶಾಸ್ತ್ರಕ್ಕೂ ಇಟ್ಟಿದ್ದಾರೆ. ಎಂತ ಮಾಮಿ? ಹೂಗ ನಾವು ಕೊಡ್ಬೇಕಾ ಇದು? ಅವ್ರು ಕೊಟ್ಟಿದ್ದ ಇದು? ಅವ್ರು ಫಸ್ಟು ಹೂ ಹಣ್ಣೆಲ್ಲ ಕೊಡ್ಬೇಕು ನಮಗೆ. ಹಾಂ, ಚಿನ್ನಿ ಅಕ್ಕಂದು ಯೂಟ್ಯೂಬ್ ಬ್ಲಾಗಿಂಗ್ ಚಾನಲ್ ಇದೆ. ಸೊ ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು. ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಚಾನಲ್ ಲಿಂಕ್ ಕೊಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಟ್ರೂಲಿ ಇನ್ಸ್ಪೈರಿಂಗ್. ಎಲ್ಲ ಶಾಸ್ತ್ರನೂ ನೋಡ್ಕೊಂತವಳೆ. ಹೌದು ಹೌದು.
ಕನ್ಯಾದಾನ ಅನ್ನೋದು ಒಂದು ವೆರಿ ಸ್ಪೆಷಲ್ ಮತ್ತು ಎಮೋಷ್ನಲ್ ಮೂಮೆಂಟು ಹೌದು. ಪ್ರತಿ ಹೆಣ್ಮಗಳು ಇರೋ ತಂದೆ ತಾಯಿಗೂ ಇದೊಂದು ಜವಾಬ್ದಾರಿ. ಇಲ್ಲಿ ಅಂಕಲ್ ಮತ್ತು ಆಂಟಿ ಅದನ್ನೇ ಮಾಡ್ತಿದ್ದಾರೆ. ಇಲ್ಲಿ ಮಾಮಿ ಮತ್ತು ತಾತ ಚರಣ್ನ ರೆಡಿ ಮಾಡ್ತಿದ್ದಾರೆ ಹೊದಲು ಹಾಕೋ ಶಾಸ್ತ್ರಕ್ಕೆ. ಮತ್ತೆ ಇವತ್ತು ಹೆಂಗಸ್ರದ್ದು ಹೆಣ್ಮಕ್ಳದೇ ಮುಖ್ಯ. ನೀವೇ ಹೀರೋ. ಮದುವೆದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೂಮೆಂಟ್ ಇದು ಸಪ್ತಪದಿ. ಇಲ್ಲಿ ಭಟ್ರು ತಮಾಷೆ ಮಾಡ್ತಿದ್ರು ಬಾಬನ ಜೊತೆ. ಇನ್ಫ್ಯಾಕ್ಟ್ ಫೇಕಾಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಹೇಗೆ ತಾಲಿ ಕಟ್ತೀರಾ ಅಂತ. ಅದೇ ಫನ್ನಿ ಮೂಮೆಂಟ್ ಕ್ಯಾಪ್ಚರ್ ಆಗಿದ್ದು.
ನಮಸ್ಕಾರ ಮಾಡಿ ಆ ಹೂವನ್ನ ಮಲ್ಲಿಗೆ ಹೂವು ಮತ್ತು ಸಿಂಗಾರ ಮಾಡಿಸ್ತಾರೆ. ಇಲ್ಲಿ ಆರತಿ ಬೆಳಗ್ತಿದ್ದಾರೆ ಮದುಮಕ್ಕಳಿಗೆ. ಸೊ ಇಲ್ಲಿ ಕೂಡ ಒಂದು ಶಾಸ್ತ್ರ ಇದೆ, ಅದು 5 ಜನ ಬಾವನ ಸೈಡ್ ಇರಬೇಕಂತ ಆ್ಯಂಡ್ 4 ಜನ ಅಕ್ಕನ ಸೈಡ್ ಇರಬೇಕು. ಸೊ ಹಾಗೆ ನಿಂತಿದ್ದಾರೆ ಇಲ್ಲಿ. ಏನೂ ಆಗಿಲ್ಲ. She's fine. ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ ಊಟದ್ದು. ಊಟಕ್ಕೆ ಹೋಗೋದು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಫುಲ್ ಆಗಿದೆನಾ? ಅಯ್ಯಯ್ಯೋ, ಇವಾಗ ಇವ್ರು ಊಟ ಮಾಡೋದು ನಾವು ನೋಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕಪ್ಪ. ಬಫೆ ಬಾವ ಅಂತಿದ್ದಾರೆ, ಬಫೆ ಇದೆ ಅಂತ ಇಲ್ಲೇ ಹತ್ರ. ಇಲ್ಲಿ ಆಲ್ರೆಡಿ ಊಟಕ್ಕೆ ಕುಂತಿದ್ದಾರೆ. ನಾವು ನೆಕ್ಸ್ಟಿಗೆ ಹೋಗ್ತಿದ್ದೀವಿ. ಊಟಕ್ಕೆ ಬಂದಿದ್ದೀವಿ, ಮದುವೆ ಊಟ. ಬಫೆ ಸಿಸ್ಟಮು ಇತ್ತು, ಬಟ್ ಬಫೆ ಸಿಸ್ಟಮಿಗೆ ಹೋಗ್ತಿಲ್ಲ. ಯಾಕಂತಂದರೆ ಮದುವೆ ಊಟ ಹಿಂಗೆ ಮಾಡಿದ್ರೇ ಒಳ್ಳೆಯದು. ಮದುವೆ ಊಟ ಅನ್ನಿಸ್ತೈತೆ, ಅದಕ್ಕೆ ಇಲ್ಲಿ ನೋಡಿ ಯಾವಾಗಲೂ ಫಸ್ಟು ಇಲ್ಲಿ ನೋಡಿ ಇನ್ನೂ ತಟ್ಟೆ ಕೂಡ ಫಿಲ್ ಆಗಿಲ್ಲ. ಬಟ್ ಕ್ಯಾರೆಟ್ ತಿಂತಿದ್ದೇನೆ. ವೆರಿ ಗುಡ್, ಹೆಲ್ತ್ ಕಾನ್ಶಿಯಸ್. ಇವಾಗ ನೋಡಿ ಎಷ್ಟು ಬ್ಯಾಟಿಂಗ್ ಮಾಡ್ತಾರೆ. ಬಟ್ ನೀವು ಅಕ್ಕ ನೀನು ಉಪ್ಪಿನಕಾಯಿ ಆಲ್ರೆಡಿ ಇಷ್ಟು ಊಟ ಬಂದಿದೆ. ಸೊ ಊಟ ಮಾಡಿಬಿಡ್ತೇನೆ, ಮತ್ತೆ ಸಿಗ್ತೇನೆ. ಓಹೋ, ಮಾಡೆಲ್ಗೆ ಪೋಸಲ್ ಕೊಡ್ತಿದ್ದಾರೆ. ಅಣ್ಣ ಕಿಸ್ಸು, ಫೋರೆಟ್ ಕಿಸ್ಸು ಪ್ಲೀಸ್. ಮಾಡಿ 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 ಕೇಸ್ ಕೇಸ್ ಇಲ್ಲ ಮತ್ತ ಹೈಟ್ ತೋರಿಸ್ತಿಲ್ಲ. ಈ ಸತಿ ನಿಮ್ಮ ಮತ ಫ್ರೀಸ್. ಸೊ ಇಲ್ಲಿ ಬೇಸಿಕಲಿ ನಾವು ಚಪ್ಪಲಿ ಕದಿಯಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಫೈನಲ್ ರಿಚುವಲ್, ಕೈ ಒಪ್ಪಿಸಿಕೊಡೋ ಶಾಸ್ತ್ರ ನಡೀತಿದೆ ಈಗ. ನೆಕ್ಸ್ಟ್ ಇವಳೆ ಮಾಡ್ಕೊ, ಪ್ರಾಕ್ಟೀಸ್ ಮಾಡ್ಕೊ ಈಗನೇ. ಮದುವೆ ಆಗಿದ್ದು ಈವ್ನಿಂಗ್ ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನಿಗೆ ನಾವು ಜಸ್ಟ್ ಬಂದ್ವಿ. ಇವಾಗ ರಿಸೆಪ್ಷನ್ ಆಲ್ ಸ್ಟಾರ್ಟ್ ಆಗಿದೆ. ಫೋಟೋ ಶೂಟ್ ಎಲ್ಲ ಮಾಡ್ಕೊಂತಿದ್ದಾರೆ ಅಕ್ಕ. ಫ್ಯಾಮಿಲಿ ಫೋಟೋ ತೊಗೊಳಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಮೇಲೆ ಬಂದಿದ್ವಿ. ನಮ್ಮ ಅಣ್ಣ ಮಾನುನ ಎಲ್ದು ತಂದಿದ್ದು ಫುಲ್ ಕಾಮಿಡಿ ಅನ್ನಿಸ್ತು. ಫ್ಲವರ್ಸ್ ತೊಗೊಂಡೋಗಿ ಕೊಡ್ತಿದ್ದೀನಿ ಬಾವನ್ ಟೀಸ್ ಮಾಡೋಕ್ಕೆ, ಪ್ರಪೋಸ್ ಮಾಡಿ ಅಂತ ಹೇಳಕ್ಕೆ. ಸೊ ನೋಡೋಣ ಏನು ಮಾಡ್ತಾರೆ. ಇಲ್ಲಿ ಫೋಟೋ ಶೂಟಿನ ನಡೀತಿದೆ. ಹಾಂ ನೀನು ಇದ್ದೆ, ಅಲ್ಲಿದ್ದಾರೆ. ಏನೇನಾದ್ರೆ ಬಾವ ನೋಡ್ಕೊತಾರೆ. ಚಂದ ಮಾಡಿ ಪ್ರಪೋಸ್ ಮಾಡಿಕೊ.
ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು. ಸೊ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಇಷ್ಟು ಹ್ಯಾಪಿ ಮೂಮೆಂಟ್ಸ್ನಲ್ಲಿ ಈ ವಿಷಯನ ಶೇರ್ ಮಾಡ್ತೀನಿ ಅಂತ. ಇಷ್ಟು ದಿವಸ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕಂತಂದರೆ ಲೈಫ್ನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ನಲ್ಲಿ ನಾನು ಇಬ್ಬರು ತಮ್ಮವ್ರನ್ನ ಕಳ್ಕೊಂಡಿದ್ದೀನಿ. ಸೊ ಅವರಿಬ್ಬರು ಈ ವಿಡಿಯೋನಲ್ಲಿಗೂ ಇದ್ದರು. ಅದರಿಂದನೇ ತುಂಬ ಕಷ್ಟ ಆಯಿತು ಈ ವಿಡಿಯೋ ಎಡಿಟ್ ಮಾಡೋಕ್ಕೆ. ಅದರಿಂದನೇ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಿದ್ದಿಲ್ಲ. ಫ್ಯಾಮಿಲಿ ಎಲ್ಲ ತುಂಬ ನೋವಾಗಿದೆ. ಐ ಗೆಸ್ ಇದು ಈ ಇನ್ಸಿಡೆಂಟ್ ಲೈಫ್ನಲ್ಲಿ ಯಾವತ್ತೂ ಮರೆಯೋದಿಲ್ಲ. ತುಂಬ ಕಲಿಸ್ಕೊಟ್ಟಿದೆ. ಕನ್ಸು ಮನ್ಸಿನಾಗೂ ಯೋಚನೆ ಮಾಡಿದ್ದಿಲ್ಲ ಹೀಗೇನೋ ಆಗಿಬಿಡುತ್ತೆ ಅಂತಂದು. ನನ್ನ ತಮ್ಮಂದ್ರನ್ನ ಕಳ್ಕೊಂಡ್ಮೇಲೆ ಅನಿಸುತ್ತೆ ದಟ್ ಮೇ ಬಿ ನಮ್ಮ ಫ್ಯಾಮಿಲಿ ನಾವು ಅಷ್ಟು ಪುಣ್ಯ ಮಾಡಿದ್ದಿಲ್ಲೇನೋ ಅವರು ನಮ್ಮ ಜೀವನದಲ್ಲಿ ಇಟ್ಕೊಳಕ್ಕೆ. ಸೊ ದೇವ್ರ ಹತ್ರ ಬೇಡ್ಕೊಳೋದಿದೆ, ನಾವು ಪ್ರೀತಿ ಮಾಡೋರನ್ನ, ನಮ್ಮನ್ನು ಪ್ರೀತಿ ಮಾಡೋರನ್ನ ನಮ್ಮ ಜೀವನದಲ್ಲಿ ಉಳಿಸ್ಕೊಂಡು ಯೋಗ್ಯತೆ ಆ ದೇವ್ರು ಯಾವಾಗಲೂ ಇಟ್ಟಿರಲಿ ಅಂತ ಎಲ್ಲರಿಗೂ. ಸೊ ಇದೇ ಇನ್ಸಿಡೆಂಟ್ ಆಯಿತು. ಬಟ್ ಇನ್ ಡೀಟೇಲ್ಸ್ ನಾನು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅದರಿಂದನೇ ವಿಡಿಯೋ ಅಪ್ಲೋಡು ಮಾಡಿಲ್ಲ, ಎಡಿಟು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ದೇವ್ರು ಹಾಕಿದ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ವಿ. ಓಕೆ, ಜಸ್ಟ್ ವಿಡಿಯೋ ಎಂಡ್ ಮಾಡಿ. ಓಕೆ, ಸೊ ಅದರಿಂದನೇ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಕಮೆಂಟ್ಸ್ ಬರ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಇವಾಗ ತನಕ ಸಪೋರ್ಟ್ ಮಾಡಿದ್ದಕ್ಕೆ, ವೀಡಿಯೋಸ್ ನೋಡ್ತಿದ್ದಕ್ಕೆ, ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಕ್ಕೆ. ಸೊ ಈ ವಿಡಿಯೋ ಕೊನೆಗೆ ಬಂದಿದ್ದೀವಿ. ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಇಷ್ಟು ಖುಷಿ ಇರೋ ಮೂಮೆಂಟ್ಸ್ನಲ್ಲಿ ವಿಡಿಯೋ ಈ ವಿಷಯನ ಶೇರ್ ಮಾಡ್ತೀನಿ ಅಂತ, ಹೀಗೆ ಆಗುತ್ತೆ ಅಂತ ಕೂಡ ಯೋಚನೆ ಮಾಡಿದ್ದಿಲ್ಲ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಡಿಯೋನಲ್ಲಿ ಜಲ್ದಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಾಯ್.